ಆಡಿಯೋ ಸಮೇತ ಇಟ್ಟು ಮಾತುಕತೆ ನಡೆಸಿದ್ರಂತೆ ಬಿ.ಆರ್. ಪಾಟೀಲ್. ವಸತಿ ಇಲಾಖೆಯಲ್ಲಿ ನಡೀತಾ ಇರುವ ಭ್ರಷ್ಟಾಚಾರದ ಬಗ್ಗೆ ಮಾತುಕತೆ ಆಡಿದ್ದಾರೆ. ಆದ್ರೆ ಈ ಮಾತುಕತೆ ನಂತರದಲ್ಲೂ ಕೂಡ ಮುಗಿದಿಲ್ವಾ ಗೊಂದಲ? ಯಾಕಂದ್ರೆ ಬಿ.ಆರ್. ಪಾಟೀಲ್ರು ಆಚೆ ಬಂದು ಮಾಧ್ಯಮಗಳಿಗೆ ಕೊಟ್ಟ ರಿಯಾಕ್ಷನ್ ಇಂದ ಈ ಅನುಮಾನ. ದುಃಖನೂ ಇಲ್ಲ, ಖುಷಿನೂ ಇಲ್ಲ ಅಂತ ಹೇಳ್ಬಿಟ್ಟು ಕಾರ್ ಹತ್ಬಿಟ್ರು ಶಾಸಕರು. ಕೇಳಿಸ್ಕೊಳ್ಳಿ ಆ ರಿಯಾಕ್ಷನ್. ದುಃಖನೂ ಇಲ್ಲ, ಸಮಾಧಾನ ಇಲ್ಲ, ನಾನು ಹೋರಾಟ ಮಾಡೋನು. ದುಃಖನೂ ಇಲ್ಲ, ಸಮಾಧಾನ ಇಲ್ಲ, ನಾನು ಹೋರಾಟ ಮಾಡೋನು. ದುಃಖನೂ ಇಲ್ಲ, ಸಮಾಧಾನ ಇಲ್ಲ, ನಾನು ಹೋರಾಟ ಮಾಡೋನು. ದುಃಖನೂ ಇಲ್ಲ. ಅಶೋಕ್ ಗೌಡ್ರೆ ನೋಡಿ, ಮಾಧ್ಯಮ ಆಗಿ ನಾವು, ವಿರೋಧ ಪಕ್ಷವಾಗಿ ಬಹುಶಃ ತಾವು ಕೂಡ ಆಡಳಿತ ಚೆನ್ನಾಗಾಗ್ಲಿ, ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ ಅಂತ ಹೇಳಿ ಬಯಸೋದು ನಮ್ಮ ಪ್ರಾಥಮಿಕ ಕರ್ತವ್ಯ. ಈಗ ಭ್ರಷ್ಟಾಚಾರದ ಆರೋಪ ಮಾಡಿದ್ರು, ಉಸ್ತುವಾರಿ ಬಂದ್ರು, ಅವ್ರ ಮುಂದೆ ಹೇಳಿದ್ರು, ಹೇಳಿ ಬಂದ್ಮೇಲೂ ಕೂಡ ಬಿ.ಆರ್. ಪಾಟೀಲ್ರ ಈ ರೀತಿಯ ಹೇಳಿಕೆ ವಿರೋಧ ಪಕ್ಷವಾಗಿ ನೀವು ಹೇಗೆ ಗಮನಿಸ್ತೀರಿ? ನೋಡಿ, ಈಗ ಅವರು ಏನು ನಿಕೇತ್ ರಾಜ್ ಅವ್ರು ಏನು ಹೇಳ್ತಾ ಇದ್ರು, BJPಯ ಗೊಂದಲಗಳು ಇರ್ಬೋದ್ರಿ, ಸಣ್ಣ ಪುಟ್ಟ ಗೊಂದಲ ಇದೆ, ಅದನ್ನು ನಿವಾರಣೆ ಈಗಾಗಲೇ ಆಗಿದೆ. ಒಂದು ವಿಚಾರ. ಎರಡನೇ ವಿಚಾರ, ಈಗ ಕಾಂಗ್ರೆಸ್ನ ಗೊಂದಲಗಳಿಂದ ಏನೇನಾಗ್ತಿದೆ ಅಂತ ಹೇಳ್ತೀನಿ. ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಅವರ ಡಿಪಾರ್ಟ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ, ಮತ್ತು DK ಶಿವಕುಮಾರ್ ಅವ್ರ ಡಿಪಾರ್ಟ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಿಲ್ಲ. ಅದರಿಂದ ಏನಾಗ್ತಿದೆ ಅಂತಂದರೆ ಪ್ರಾಕ್ಸಿಗಳು ಬಂದು ಕೂತ್ಕೊತಾ ಇದ್ದಾರೆ. ಉದಾಹರಣೆಗೆ BBMPನಲ್ಲಿ ಒಂದು ಯಾರೋ ಒಬ್ಬರು ಸಿಂಗ್ ಆಪರೇಷನ್ ಮಾಡಿದಾಗ ಮಗ ಬಂದು ಕೆಲಸ ಮಾಡ್ತಿದ್ದಾನೆ, ಇನ್ನೊಬ್ಬರು ವಾಲಂಟರಿಯಾಗಿ ಇನ್ನೊಬ್ಬರನ್ನ ಬಂದು ಅಪಾಯಿಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ ಅಂತಕ್ಕಂಥ ವಿಚಾರಗಳು ಆಚೆ ಬರ್ತವೆ. ಅಂದರೆ ಎಲ್ಲಿಗೋಯ್ತು ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಡೌಟ್ ಬರ್ತದೆ. ನೀರಾವರಿನಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಆಗಿದೆಯಾ ಅಂತಂದರೆ ಖಂಡಿತವಾಗ್ಲೂ ಶೂನ್ಯ. ಈಗೇನಾಗಿದೆ ಅಂತಂದರೆ 1, 2, 3 ಪ್ರಕರಣ ಆಗಿಲ್ಲ, ರಾಜ್ಯದಲ್ಲಿ ಅನೇಕ ಪ್ರಕರಣಗಳಾಗ್ತವೆ. ವಾಲ್ಮೀಕಿ ಹಗರಣ ಆಯಿತು, ಮುಡಾ ಹಗರಣ ಆಯಿತು, ಹೆಲ್ತ್ ಡಿಪಾರ್ಟ್ಮೆಂಟಲ್ ಸ್ಕ್ಯಾಮ್ಸ್ ಆಯಿತು, ಬಾಣಂತಿಯರ ಸಾವಾಯಿತು, ಎಜುಕೇಷನ್ ಡಿಪಾರ್ಟ್ಮೆಂಟಲ್ ಸ್ಮಾರ್ಟ್ ಬೋರ್ಡಲ್ಲಿ ಸ್ಕ್ಯಾಮ್ಸ್ ಆಗ್ತಿದೆ, ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಯಾರೋ ಅವ್ರಿಗೆ ಲೇಬರ್ಸ್ಗೆ ಇದು ಕೊಡ್ತಾರೆ ಅದನ್ನು ಸಹ ನುಂಗಲಾಯಿತು, ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ಸ್ ಆಯಿತು, ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ 1, 2 ಅಲ್ಲ, ತತ್ಸುಮಾರು 9,000 ಕೋಟಿ ಅಂತ ಈಗಲೇ ಹೇಳ್ತಿದ್ದಾರೆ. ಕಿಯೋನಿಕ್ಸ್ನಲ್ಲೂ ಬಿಟ್ಟಿಲ್ಲ, ಹೌಸಿಂಗ್ ಸ್ಕ್ಯಾಮು, ವರ್ಕ್ ಸ್ಕ್ಯಾಮು, KIDB ಸ್ಕ್ಯಾಮು. ಮತ್ತು ಇದೆಲ್ಲ ಒಂದು ಕಡೆಗೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಏನಾಗ್ತಿದೆ, ಎಷ್ಟು ಜನ ಮಹಿಳೆಯರು ಸಾವಾಗ್ತಿದೆ, ಎಷ್ಟು ಜನ ಮಹಿಳೆಯರುಗಳು ಹೆಣ ಬೀಳ್ತಾ ಇದೆ ಅನ್ನತಕ್ಕಂಥದ್ದು ಯಾರು ಹೇಳ್ತಾರೆ? ರೈತರು, ಈ ಸರ್ಕಾರದಲ್ಲಿ ರೈತರಿಗೆ ನೆಮ್ಮದಿ ಇಲ್ಲ. ರೈತರು ಈಗಾಗಲೇ 1250 ಜನ ರೈತರು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಬ್ಬರು ಹೋಗಿ ಅವ್ರನ್ನ ವಿಸಿಟ್ ಮಾಡಿ ಅವ್ರಿಗೆ ಒಂದು ಪರಿಹಾರ ಕೊಡಲಿಲ್ಲ. ಕೋಸ್ಟಲ್ ಕರ್ನಾಟಕದಲ್ಲಿ ಮಳೆ ಬಂದು, ಮಲೆನಾಡಿನಲ್ಲಿ ಮಳೆ ಬಂದು ಅಷ್ಟು ಹಾನಿ ಆಗ್ತಾ ಇದೆ. ಒಂದು ಸಚಿವ ಅಲ್ಲಿ ಹೋಗಿ ಭೇಟಿ ಮಾಡಿ ಒಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲಿ ಹೋಗ್ತಿದೆ? ಇದೆಲ್ಲದರ ಜೊತೆಗೆ ಸಂಬಳ, ಆ D ಗ್ರೂಪ್ ನೌಕರಿಗೆ ಸಂಬಳ ಕೊಡೋಕ್ಕಾಗ್ತಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಇನ್ನು ಯಾವ ರೀತಿ ಆಡಳಿತ ವ್ಯವಸ್ಥೆ ಕುಸಿತಾ ಇದೆ ನೋಡಿ. ಇದೆಲ್ಲದಕ್ಕೆ ಏನಂದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವ್ರನ್ನ ಹೋಗಿ ಹಿಡಿಯೋಣ ಅಂತ ಹೇಳಿ ಹಿಂದೆ ತಮಗೆಲ್ಲ ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ಈ ಕಾನ್ಸ್ಟೆಂಟಾಗಿ ಸರ್ಕಾರಗಳ ಬದಲಾವಣೆ ಆಗ್ತಿತ್ತು. ಅಂತಂದರೆ ಈಗ ವೀರಪ್ಪ ಮೊಯ್ಲಿಯವರು, ಬಂಗಾರಪ್ಪನವರು ಮತ್ತು ಇಂದಿನ ಸರ್ಕಾರಗಳಲ್ಲಿ ಗುಂಡೂರಾವ್ ಅವರೆಲ್ಲ ಬದಲಾವಣೆ ಆದಾಗ, ದೇವರಾಜ ಅರಸು ಅವರಿದ್ದಾಗ ಗುಂಡೂರಾವ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದಾಗ ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಧರಮ್ ಸಿಂಗು ಮತ್ತೊಂದು ಪಟಾಲ ಮೇನಿತ್ತು, ಅವ್ರ ಮನೆಗಳಿಗೆ ಹೋಗಿ ನಿಂತ್ಕೊಂಡ್ಬಿಡೋರು, ನಮ್ಮನ್ನ ಮಂತ್ರಿ ಮಾಡಿ ಅಂತ ಹೇಳಿ. ಹಾಗೆಯೇ ಬಂಗಾರಪ್ಪನವ್ರ ಮುಖ್ಯಮಂತ್ರಿ ಆದಾಗ ಮತ್ತು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದಾಗ ಇದೇ ರೀತಿ ಇತ್ತು. ಇನ್ನು SM ಕೃಷ್ಣ ಅವ್ರನ್ನ ತೆಗಿತಾರೆ, ಮಲ್ಲಿಕಾರ್ಜುನ್ ಖರ್ಗೆನ ಮುಖ್ಯಮಂತ್ರಿ ಮಾಡ್ತಾರೆ ಅಂದಾಗಲೂ ಅದೊಂದು ರೀತಿಯಲ್ಲಿ ನಡೀತಾ ಇತ್ತು. ಈಗಲೂ ಸಹ ಏನಾಗ್ತಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ನ ಓಲೈಸ್ಕೊಳ್ಳೋಣ, ನಮಗೂ ಒಂದು ಮಂತ್ರಿ ಪದವಿ ಸಿಗಲಿ ಅಂತ ಹೇಳಿ ಅನೇಕ ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಹೇಳಿಕೆ ಏನಿದೆ ಇದನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ನೋಡಪ್ಪ, ನಿನ್ನ ಮುಖ್ಯಮಂತ್ರಿ ಹೈಕಮಾಂಡ್ ಮಾಡಿಬಿಡ್ತಾರೆ, ಆಗ ನನ್ನ ಮಗನ್ನ ಮರಿಬೇಡಪ್ಪ, ನನ್ನ ಮಗನಿಗೆ ಅತ್ಯಂತ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಕೊಡು, ನನ್ನ ಮಗನ್ನ ಅಲ್ಲಲ್ಲ. ಅವರು ನೋಡಿ ಇದೆಲ್ಲ ಪದ ಏನಿದೆ, ಬಂಡೆ ಮುಖ್ಯಮಂತ್ರಿ ಅಂದರೆ ಬಂಡೆ ಥರ ನಮ್ಮ ಸರ್ಕಾರ ಇರುತ್ತೆ ಅಂದರೆ ಅರ್ಥ ಏನು ಅಂತಂದ್ರೆ ಇದು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಅಲ್ಲ. ಒಂದು ನಿಮಿಷ ನಿಖೇತ್ ರಾಜ್ ಅವರೇ, ನಾನು ಐ ಆಲ್ಸೋ ವೇಟೆಡ್, ಅದಕ್ಕೆ ನಾನು ಪೂರ್ಣ ಅವಕಾಶ ಕೊಟ್ಟರೆ ಆಮೇಲೆ ಇದೆಲ್ಲ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಬರ್ತಕ್ಕಂತಹ ಪದಗಳು. ರೀಡ್ ಬಿಟ್ವೀನ್ ಲೈನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ರೀಡ್ ಬಿಟ್ವೀನ್ ಲೈನ್ಸ್ ಅಂದರೆ ಇದೇ ಪದ, ಆಯಿತಾ? ಜೊತೆಗೆ ಪಾಪ ಆಗಲೇ ನಮ್ಮ ಅಶ್ವಿನ್ ಅವ್ರು ಚೆನ್ನಾಗಿ ಹೇಳಿದ್ರು, ನಿಖೇತ್ ರಾಜ್ ಅವ್ರಿಗೆ, ಸಿದ್ದರಾಮಯ್ಯನವ್ರು ಏನು ಆಕಾಶದಿಂದ ಇಳಿದು ಬಂದ್ರ ಅಂತ ಹೇಳಿದ್ರು ಕರೆಕ್ಟಾಗಿ. ಯಾಕೆ ಅಂತಂದರೆ ನೋಡಿ, ಇನ್ನೆವಿಟಬಲ್ ಯಾರೂ ಅಲ್ಲ, ಯಾವ ಪಕ್ಷಕ್ಕೆ ಯಾರೂ ಇನ್ನೆವಿಟಬಲ್ ಅಲ್ಲ. ವೆದರ್ ಇಟ್ ಈಸ್ ಎನಿ ಲೀಡರ್ ಇನ್ BJP ಆರ್ ಎನಿ ಲೀಡರ್ ಇನ್ ಕಾಂಗ್ರೆಸ್, ಇನ್ನೆವಿಟಬಲ್ ಅಲ್ಲ. ಕಾಂಗ್ರೆಸ್ಸು ಸಹ ಅವ್ರ ವೋಟ್ ಶೇರ್ ಇದೆ ಕಾಂಗ್ರೆಸ್ಗೆ, ಕಾಂಗ್ರೆಸ್ನೂ ಸಹ ರಾಜ್ಯದಲ್ಲಿ ಅನೇಕ ಬಾರಿ ಸಸ್ಟೈನ್ ಹಾಕೊಂಡ್ಬರ್ತಿದೆ. ವಿಪರ್ಯಾಸ ಅನ್ಸೋದೇನು ಅಂತಂದರೆ ಪ್ರತಿ 5 ವರ್ಷಕ್ಕೆ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬದಲಾವಣೆ ಆಗ್ತಿದೆ ಸರ್ಕಾರ. 28ಕ್ಕೂ ನಾವೇ ಬರ್ತೀವಿ, ಹಂಗೆ 2018ರಲ್ಲೂ ಹೇಳಿದ್ದು
2018 ನಾವು ಬರ್ತೀವಿ ಅಂತ ಇಲ್ಲ, ಇಲ್ಲ, ಹೇಳಿ. ಇವತ್ತು ಅಲ್ಲಲ್ಲ, ನನಗೇನಂದ್ರೆ ಒಂದ್ ನಿಮಿಷ ನನಗೇನು ಅಂದ್ರೆ ನೀವು ರಾಜ್ಯನ ಅಕಸ್ಮಾತ್ ಏನಾದ್ರು ಡೆವಲಪ್ ಮಾಡಿದ್ರೆ ಜನ ನಿಮ್ಗೆ ಅವತ್ತು 2018 ವಾಪಸ್ ತರೋರು. ನೀವೇನಾದ್ರೂ ಇವತ್ತು ಡೆವಲಪ್ ಮಾಡ್ತಾ ಇದ್ರೆ 2022 ತರ್ತಾರೆ. ತಿರುಗುಬಾಣ ಅಲ್ಲ ಸ್ಮಿತಾ, ನಾನೊಬ್ಬ ರಾಜ್ಯದ ಜನತೆಯಾಗಿ ಮಾತಾಡ್ತಿದ್ದೀನಿ. ಆಗ್ತಿರ್ತಕ್ಕಂಥ ಸ್ಕ್ಯಾಮ್ಸ್, ಆಗ್ತಿರ್ತಕ್ಕಂಥ ಝೀರೋ ಡೆವಲಪ್ಮೆಂಟ್ ಇಂದ ಹೆಂಗ್ರಿ ನೀವು ಅಪೇಕ್ಷೆ ಮಾಡ್ತೀರಾ ನಿಮ್ಮ ಸರ್ಕಾರ ಬರುತ್ತೆ ಅಂತ? ಮೊದಲು ನಿಮ್ಮ ಎದೆ ಮುಟ್ಟು ನೋಡ್ಕೊಂಡು ಹೇಳಿ. ಯಾವತ್ತು ನೀವು ಕೊನೆ ನೇಲ್ ಮಾಡ್ತಿದ್ದೀರಾ ಕಾಂಗ್ರೆಸ್ ಪಕ್ಷನ ಈ ರಾಜ್ಯದಲ್ಲಿ ಅಂತ ಸಿದ್ದರಾಮಯ್ಯ ಬಿಆರ್ ಪಾಟೀಲ್ ರಿಯಾಕ್ಷನ್ ಪ್ಲೇ ಮಾಡಿದಕ್ಕೆ ನನ್ನ ಕನ್ಸರ್ನ್ ಸರ್, ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅದಕ್ಕೂ ಪೂರಕವಾಗಿ ಇದೆ ಸರ್. ಪ್ರಶ್ನೆ, ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ ಮೇಲೆ ಅದು ಅಟ್ಲೀಸ್ಟ್ ಪ್ರೂವ್ ಆಗಬೇಕು ಸರ್. ಭ್ರಷ್ಟಾಚಾರಿಗಳು ಯಾರು, ಯಾಕಾಗಿ ನಡೀತಾ ಇದೆ, ಯಾರ್ಯಾರ ಪಾತ್ರ ಇದೆ, ಇದೆಲ್ಲ ಒಂದ್ ಕಡೆ ನಿಮ್ಮವ್ರು ಮಾತಾಡ್ಕೊಂಡ್ವಿ, ಅಲ್ಲಿ ಭ್ರಷ್ಟಾಚಾರ ಮರೆಯಾಗೋಯ್ತು, ಹಿಂಗಾಗಬಾರ್ದು ಅನ್ನೋ ಕನ್ಸರ್ನ್. ಇಲ್ಲ, ನೋ ವೇ. ಎಲ್ಲಿಯೂ ಕೂಡ ನಮ್ಮವ್ರು ನಾವು ಮಾತಾಡ್ಕೊಂಡ್ವಿ ನೋಡಿ, ಒಂದು ವಿರೋಧ ಪಕ್ಷದವ್ರು ಇರೋದೇ ಆರೋಪ ಮಾಡೋದಕ್ಕೆ. ಆದರೆ ಆರೋಪ ಮಾಡಬೇಕಾದ್ರೆ ಆದರೂ ಸ್ವಲ್ಪ ಸತ್ಯಾಂಶ ಇರಬೇಕು. ಅವ್ರು ಹೇಳಿದ್ರು ರೈತರ ಆತ್ಮಹತ್ಯೆ, ರೈತರ ಸಾವಿನ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ. ನಾನು ಹೇಳ್ತೀನಿ, ಇವತ್ತು ಅಂಕಿ ಅಂಶಗಳ ಸಮೇತವಾಗಿ ಸಿದ್ದರಾಮಯ್ಯನವರು ಅದನ್ನ ಹಿಂದೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಬಿಜೆಪಿ ಸರ್ಕಾರ ಇದ್ದಾಗ ಹೋಲಿಸಿದ್ರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ರೈತರ ಸಾವಿನ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ತಗ್ಗಿದೆ, ಕಡಿಮೆ ಆಗಿದೆ. ನಿಜ, ಅವ್ರು ಹೇಳಿದಂತೆ ಇವತ್ತಿಗೂ ಒಂದಷ್ಟು ಜನ ಸತ್ತಿದ್ದಾರೆ, ಆದ್ರೆ ಅವರಿಗೆ ಹೋಲಿಕೆ ಮಾಡಿದ್ರೆ ನಾವು ಕಡಿಮೆ ಆಗಿದೆ. ನಾವು ಸಾಕಷ್ಟು ಮಾತಾಡ್ತಾ ಇದ್ದೀನಿ ಸರ್, ಸ್ಟಾಟಿಸ್ಟಿಕ್ಸ್ ಎಲ್ಲಿಂದ ತಂದ್ರೆ ಹೇಳಿ, ನಾನು ಎಲ್ಲಿಂದ ತಂದೆ ನಾನು ಹೇಳ್ತೀನಿ. ಬಹಳ ಮುಖ್ಯವಾಗಿ ಅವ್ರು ಹೇಳ್ತಾ ಇದ್ರು, ಏನು ಮೂಢ ಹಗರಣ, ಎಲ್ಲಪ್ಪ ನಿಮ್ಮ ಎಲ್ಲ ಇಡಿ ಬಂತು, ಏನ್ ಮಾಡ್ತು ಇಡಿ ಸಿದ್ದರಾಮಯ್ಯನವ್ರನ್ನ? ಇವತ್ತು ಮೂಢ ಹಗರಣ ಸಿದ್ದರಾಮಯ್ಯನವ್ರನ್ನ ಏನ್ ಮಾಡ್ಲಿಕ್ಕಾಯ್ತು? CBI ಬಂತು, ಏನ್ ಮಾಡ್ಲಿಕ್ಕಾಯ್ತು? ಇವತ್ತು ನೀವು ಹೇಳಿದ್ರಿ ವಾಲ್ಮೀಕಿ ಹಗರಣ ಅಂತ ಅಂದ್ರಿ. ಇವತ್ತು ಇಡಿ ಅಷ್ಟು ಬಾರಿ ರೇಡ್ ಮಾಡ್ತು, ಯಾರನ್ನ ಕನ್ವಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಯ್ತು? ಪರಮೇಶ್ವರ್ ಅವ್ರ ಮೇಲೆ ರೇಡ್ ಮಾಡಿದ್ರಿ, ಯಾರನ್ನ ಕನ್ವಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಯ್ತು? ಸುಳ್ಳುಗಳ ಸರಮಾಲೆಗಳನ್ನ ರಚಿಸ್ತಾ ವಿರೋಧ ಪಕ್ಷದವರು ಕಾರ್ಯಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲದೇ ಇರುವಂತಹ ಹಗರಣಗಳ ಆರೋಪಗಳನ್ನ, ಹಲವಾರು ಹಗರಣಗಳನ್ನ ಅವರು ಮಾಡ್ತಾ ಇದ್ದಾರೆ. ಆಗ್ಲಿ, ಉತ್ತರ ಕೊಡ್ತಾ ಇದ್ದೀನಿ. BR ಪಾಟೀಲ್ರು ಹಗರಣವನ್ನು ಮಾಡಿದ್ದಾರೆ. BR ಪಾಟೀಲ್ರು ಯಾರ ಮೇಲೆ ಹಗರಣ ಮಾಡಿದ್ದಾರೆ? ಮುಖ್ಯಮಂತ್ರಿಗಳ ಮೇಲೆ ಹಗರಣ ಮಾಡಿದಾರ? ಮಂತ್ರಿಯೊಬ್ಬರ ಮೇಲೆ ಹಗರಣ ಮಾಡಿದಾರ? ಜಮೀರ್ ಅವ್ರ ಮೇಲೆ ಹಗರಣ ಆರೋಪ ಮಾಡಿದಾರ? ಅವರು ವಸತಿ ಇಲಾಖೆ ಒಳಗಡೆ ಇರುವಂತ ಯಾರೋ ಒಬ್ಬ ಅಧಿಕಾರಿಯ ಒಂದು ಬದಲಾವಣೆ ಆಗಿಲ್ಲ. ಆರೋಪ ಮಾಡಿದ್ದಾರೆ. ಅಲ್ಲ, ಸರ್ಫರಾಜ್ ಚೇಂಜ್ ಮಾಡಿದಿರಾ ಸರ್? ಒಂದು ಚೇಂಜ್ ಮಾಡಿದಿರಾ ಸರ್? ಆರೋಪ ಆಯ್ತಪ್ಪ, ಅಧಿಕಾರಿ ಸರ್ಕಾರದ ಅಸಮರ್ಥತೆ ಏನು? ಸರ್ಕಾರದ ಅಸಮರ್ಥತೆ ಏನು? ಆಯ್ತು, ಹೇಳಿ, ಕಂಟಿನ್ಯೂ ಮಾಡಿ. ಸರ್ಫರಾಜ್ ಬಗ್ಗೆ ಮಾತಾಡ್ಕೊಂಡು ಹೇಳಿ. ಕೇಳಿ, ಆರೋಪ ಬಂದಿದೆ. ಆ ಆರೋಪದ ಬಗ್ಗೆ ಇರುವಂತಹ ಸತ್ಯಾಸತ್ಯತೆಗಳನ್ನ ಕೂಲಂಕಷವಾಗಿ ಅಧ್ಯಯನ ಮಾಡಿ ಅದು ಸತ್ಯವೇ ಆಗಿದ್ದರೆ ಖಂಡಿತವಾಗಿಯೂ ಅವ್ರ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ರಾತ್ರೋರಾತ್ರಿ ಆಕ್ಷನ್ ಆಗ್ಲಿಕ್ಕೆ ಅವಾಗ ಯಾವ ತನಿಖೆ ಆಗಿತ್ತು? ಜೀವಗಳ ಹಾನಿಯಾಗಿದೆ. ಇಲ್ಲೂ ಸರ್ ಭ್ರಷ್ಟಾಚಾರ ಹಾನಿಯಾಗಿದೆ. ಕಣ್ಣಿಗೆ ಸಿಗಬೇಕಾಗಿದ್ದು, ಅಲ್ಪಸಂಖ್ಯಾತರಿಗೆ ಸಿಗಬೇಕಾಗಿದ್ದು ಮನೆ. ಡಮ್ಮಿ ಆಫ್ ಸಿದ್ದರಾಮಯ್ಯ and he has invested on him. That is why he has not been removed. That is the point. ಇವತ್ತು ಏನಾಗಿದೆ ಅಂತಂದ್ರೆ ಆ ಪ್ರಕರಣವೇ ಬೇರೆ. ಅಲ್ಲಿ ನಡೆದದ್ದೇನು, ಇಡೀ ರಾಜ್ಯದಲ್ಲಿ ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅನ್ನುವಂಥ ಸತ್ಯಾಂಶ ಗೊತ್ತಿದ್ದು ಕೂಡ ಅದನ್ನ ಸರ್ಕಾರದ ಗಮನಕ್ಕೆ ತಂದು ಎಚ್ಚರಿಸಬೇಕಾಗಿದ್ದಂತ ಕರ್ತವ್ಯವನ್ನ ಅವರು ನಿಭಾಯಿಸಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಇಲ್ಲಿ ಇವ್ರ ಮೇಲೆ ಆರೋಪ ಬಂದಿದೆ. ಅದರ ಬಗ್ಗೆ ಒಂದು ವಾರ ಆಯ್ತು ಆರೋಪ ಬಂದಿದೆ. ಅದರ ಬಗ್ಗೆ ಖಂಡಿತವಾಗಿ ಯಾರೆಲ್ಲ ನಿರ್ದೋಷಿಗಳಿದ್ದಾರೆ, ಯಾರೆಲ್ಲ ದೋಷಿಗಳಿದ್ದಾರೆ, ಅವ್ರ ಮೇಲೆ ಯಾವ ಕ್ರಮಗಳನ್ನು ತಗೊಳ್ಬೇಕು ಖಂಡಿತವಾಗಿ ತೆಗೆದುಕೊಳ್ತಾರೆ. ಪಾಟೀಲ್ರು ಭರವಸೆ ನೋಡಿ, ಇದೇ ಭರವಸೆನ ನಾವು 2.5 ವರ್ಷದಿಂದನೂ ನೋಡ್ಕೊಂಡು ಬರ್ತಿದ್ದೀವಿ. ಏನಕ್ಕೆ ಅಂದರೆ ವಿರೋಧ ಪಕ್ಷಗಳು ಅಭಿವೃದ್ಧಿ ಪರವಾಗಿ ಕೆಲಸಗಳು ಮಾಡಬೇಕು. ಯಾಕಂದರೆ ಆಡಳಿತ ಪಕ್ಷಗಳಿದ್ದಾಗ ಆಡಳಿತ ಪಕ್ಷಗಳ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಸುಳ್ಳುಗಳನ್ನ ಹಬ್ಬಿಸ್ತಿದ್ದಾರೆ ಅಂತಾರಲ್ಲ, ಅದು ಖಂಡಿತವಾಗ್ಲೂ ನಾವು ಅಂತಲ್ಲ, ಈಗ ನಾವು ಡಿಬೇಟ್ ಮಾಡ್ತಿದ್ದೀವಿ ಅಂತಲ್ಲ, ಜನರಿಗೆ ಗೊತ್ತಾಗಿದೆ. ವಿರೋಧ ಪಕ್ಷದವ್ರು ಕಂಪ್ಲೇಂಟೇ ಇನ್ನೂ ಟೇಕ್ ಆಫೇ ಮಾಡ್ತಿಲ್ಲ, ಎಲ್ಲೂ ವಿರೋಧಿಸ್ತಾ ಇಲ್ಲ, ಮಾಡ್ತಿರೋದೇ ಸ್ವಪಕ್ಷೀಯವರು. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಿದ್ದರಾಮಯ್ಯನ ಹತ್ರ ಇತ್ತಲ್ವಾ, ಅವಾಗ ವಾಲ್ಮೀಕಿ ಹಗರಣದಲ್ಲಿ ಕುರಿಕಾಯವನ ಅಕೌಂಟ್ಗೂ ದುಡ್ಡು